ಈ ಬಾರಿ ಚುನಾವಣೆಯಲ್ಲಿ ಗೆಲುವು ನಮ್ಮದೇ. ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯೆಯನ್ನು ನೀಡಿರೋದು. ಬಿಜೆಪಿಯಲ್ಲಿ ಅಭ್ಯರ್ಥಿಯ ಆಯ್ಕೆ ಆಗಿದೆ. ಅಭ್ಯರ್ಥಿ ಯಾರು ಅಂತ ನೋಡಬೇಡಿ ಅಂತ ಹೇಳೋಕೆ ಸಭೆಯನ್ನ ಸೇರಿದ್ದೀವಿ. ಎಲ್ಲ ನಾಯಕರು ಸೇರಿಕೊಂಡು ಪ್ರಚಾರವನ್ನ ಆರಂಭಿಸೋಕೆ ನಿರ್ಧಾರವನ್ನ ಮಾಡಿದ್ದೇವೆ. ದಾವಣಗೆರೆ ಮತ್ತು ಬಾಗಲಕೋಟೆ ಟಿಕೆಟ್ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಎಲ್ಲ ನಾಯಕರು ಮೇಟಿ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಲು ಒಪ್ಪಿದ್ದಾರೆ. ಹಾಗಾಗಿ ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ ಮೇಟಿ ಕುಟುಂಬಕ್ಕೆ ಸಿಗಲಿದೆ. ದಾವಣಗೆರೆ ಟಿಕೆಟ್ ಹೈಕಮಾಂಡ್ ಫೈನಲ್ ಮಾಡುತ್ತೆ. ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ನೀಡಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ. ಈ ಒಂದು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಇದೀಗ ಆರ್.ಬಿ. ತಿಮ್ಮಾಪುರ ಅವರು ಹೇಳಿಕೆಯನ್ನು ನೀಡಿರೋದು. ಈ ಬಾರಿ ಚುನಾವಣೆಯಲ್ಲಿ ನಾವೇ ಗೆಲುವನ್ನ ಸಾಧಿಸ್ತೀವಿ. ಈ ಬಾಗಲಕೋಟೆಯಲ್ಲಿ ಅಂತೂ ಇದೀಗ ಮೇಟಿ ಕುಟುಂಬಕ್ಕೆ ಟಿಕೆಟ್ ಅನ್ನು ನೀಡಲು ಒಪ್ಪಿದ್ದಾರೆ. ಬಟ್ ದಾವಣಗೆರೆಯಲ್ಲಿ ಇನ್ನೂ ಕೂಡ ಫೈನಲ್ ಆಗಿಲ್ಲ ಟಿಕೆಟ್ ಅನ್ನೋದು. ಇದನ್ನ ಹೈಕಮಾಂಡ್ ಫೈನಲ್ ಮಾಡುತ್ತೆ. ಬಟ್ ಎಲ್ಲ ನಾಯಕರು ಸೇರಿಕೊಂಡು ಪ್ರಚಾರವನ್ನ ಆರಂಭಿಸೋಕೆ ನಾವು ನಿರ್ಧಾರವನ್ನ ಮಾಡಿದ್ದೇವೆ. ಅಭ್ಯರ್ಥಿ ಈಗಾಗಲೇ ವೀರಣ್ಣ ಚರಂತಿಮಠ ಅವರಿದ್ದಾರೆ ಬಿಜೆಪಿ ಪಕ್ಷದಿಂದ. ಇದರಿಂದ ಅಭ್ಯರ್ಥಿ ಯಾರು ಅಂತ ನೋಡಬೇಡಿ ಅಂತ ಹೇಳೋಕೆ ಸಭೆಯನ್ನ ಸೇರಿದ್ದೀವಿ. ಎಲ್ಲ ನಾಯಕರು ಸೇರಿಕೊಂಡು ಪ್ರಚಾರವನ್ನ ಆರಂಭಿಸೋಕೆ ನಿರ್ಧಾರವನ್ನ ಮಾಡಿದ್ದೇವೆ. ದಾವಣಗೆರೆಯಲ್ಲಿ ಟಿಕೆಟ್ ಹೈಕಮಾಂಡ್ ಫೈನಲ್ ಮಾಡುತ್ತೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ನೀಡಿದ್ದಾರೆ. ಸಾಹೇಬರು ಸೋಮವಾರ 23ರಂದು 12:30ಯಿಂದ 2:30 ಗಂಟೆ ಒಳಗಡೆ ನಾಮನಿರ್ದೇಶನ ಮಾಡ್ತಾ ಇದ್ದಾರೆ. ನಾಮನಿರ್ದೇಶನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಹಲವಾರು ಕ್ಯಾಬಿನೆಟ್ ಸಚಿವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಹಾಗೂ ಚುನಾವಣೆ ಪೂರ್ವಭಾವಿ ತಯಾರಿಗಾಗಿ ನಮ್ಮ ಕಾರ್ಯಕರ್ತರ ಮೀಟಿಂಗ್ ಇವತ್ತು ನಮ್ಮ ಹಿರಿಯರಾದಂತ ನಂಜಯ್ಯನಮಠ ಸಾಹೇಬರು, ಜೆ.ಟಿ. ಪಾಟೀಲ್ ಸಾಹೇಬರು, ಶರಣಾಯಕ್ ಸಾಹೇಬರು, ನಮ್ಮ ತಪ್ಶೆಟ್ಟಿ ಅವರು, ನಾಗರಾಜ್ ಹದ್ಲಿ ಅವರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ರೆಡ್ಡಿ ಅವರು, ವೀರಪ್ಪ ಮ್ಯಾಗೇರ್ ಅವರೆಲ್ಲರೂ ಹಿರಿಯ ನಾಯಕರು ಬಂದಿದ್ದಾರೆ ಹಾಗೂ ಕಾರ್ಯಕರ್ತರು ಬಂದಿದ್ದಾರೆ. ಈ ಚುನಾವಣೆ ಬಹುತೇಕ ಕಾಂಗ್ರೆಸ್ಸಿನ ಗೆಲುವಿಗೆ ಏನು ತೊಂದರೆ ಇಲ್ಲ. ಹಲವಾರು ನಾಯಕರ ಜೊತೆಗೂಡಿಸ್ಕೊಂಡು ಚುನಾವಣೆ ಮಾಡ್ತಕ್ಕಂಥದ್ದು. ಎಚ್.ವೈ. ಮೇಟಿ ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಅವ್ರು ನಡೆದು ಬಂದಂತ ದಾರಿ, ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಗೌರವ, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಲೆಕ್ಕಾಚಾರ ಮಾಡಿದಾಗ ಚುನಾವಣೆ ಗೆಲುವು ಖಚಿತ. ನಾಳೆ ಗೆಲುವು ಯಾವುದು? ಅವರ ಅಭಿವೃದ್ಧಿ ಕೆಲಸಗಳಂದ್ರೆ ಮೇಜರ್ ಆಗಿ ಮೆಡಿಕಲ್ ಕಾಲೇಜ್ಗಳನ್ನ ತರ್ತಕ್ಕಂಥದ್ದು,